ಸ್ವಾಮಿಯೇ ಶರಣಮಯ್ಯಪ್ಪ. ಹೊಲೆ ನರಸಿಂಹಪುರವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಸುಂದರ ಸ್ಥಳವಾಗಿದೆ. ಈ ಸುಂದರ ಪ್ರದೇಶವು ಕಾವೇರಿಯ ಉಪನದಿಗಳಲ್ಲಿ ಒಂದಾದ ಹೈಮಾವತಿ ನದಿಯ ದಡದಲ್ಲಿದೆ. ಪ್ರಪಂಚದಾದ್ಯಂತದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸ್ವಾಮಿ ಅಯ್ಯಪ್ಪನ್ ಕಣ್ಣಿಗೆ ಕಾಣುವ ದೇವರು. ಕರ್ನಾಟಕದ ಅಯ್ಯಪ್ಪ ಭಕ್ತರಿಗೆ ಅವರಿಗೆ ಸಂತೋಷ ಮತ್ತು ಸಂತೋಷವನ್ನುಂಟು ಮಾಡುವ ಒಂದು ಸಿದ್ಧಿಯನ್ನು ನಾನು ಹೇಳಲಿದ್ದೇನೆ. ಅದು ಏನು? ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ದೇವಾಲಯವು ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರ ಹೃದಯದಲ್ಲಿ ಬೆಳಗುವ ಪವಿತ್ರ ದೇವಾಲಯವಾಗಿದೆ. ಆ ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ಕ್ಷೇತ್ರದ ಮಾದರಿಯಲ್ಲಿ ಇಲ್ಲಿ ಈ ಪವಿತ್ರ ಸ್ಥಳದಲ್ಲಿ ಹೊಳೆ ನರಸಿಂಹಪುರ ಒಂದು ಅಯ್ಯಪ್ಪ ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಈ ಸುಂದರವಾದ ದೇವಾಲಯವನ್ನು ಮಾರ್ಚ್ 12, 2025 ಭಕ್ತರಿಗೆ ತಿರುಗಲಾಯಿತು. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ನಾನು ಜಾಲಹಳ್ಳಿ ಅಯ್ಯಪ್ಪ ಟೆಂಪಲ್ ಗುರುಸ್ವಾಮಿ. ಇಲ್ಲಿ ಹೊಳೆ ನರಸಿಂಹಪುರ ಅಯ್ಯಪ್ಪ ದೇವಸ್ಥಾನ ನೋಡ್ಲಿಕ್ಕೆ ಫಸ್ಟ್ ಟೈಮ್ ಬಂದೆ. ಪೂಜೆ ಟೈಮ್ನಲ್ಲಿ ಕರೆದಿದ್ರು, ಬರೋಕ್ಕಾಗಿರಲಿಲ್ಲ. ಆದರೆ ಇಲ್ಲಿ ಬಂದು ನೋಡಿದ್ರೆ ತುಂಬ ಖುಷಿ ಆಯಿತು. ಅಯ್ಯಪ್ಪ ಸೇಮ್ ಶಬರಿಮಲೆ ಥರನೇ, ಮತ್ತು ಶಬರಿಮಲೆಯಲ್ಲಿ ಪಂಪಾ ನದಿ ಹರಿತದೆ ಕೆಳಗಡೆ. ಇಲ್ಲಿ ಆ ಥರ ಅಲ್ಲ, ಅವರು ಪಡಿ ಎದುರಲ್ಲೇ ಹರಿತಾ ಇದೆ. 18 ಪಡಿ ಕೆಳಗಡೆ, ಹಂಗೆ ಒಂಚೂರು ಮುಂದೆ ಹೋದರೆ ನದಿ ರೈಟ್ ಸೈಡ್ಗೆ ಹರಿತಾ ಇದೆ. ವಿಶೇಷವಾಗಿ ತುಂಬ ವಿಶೇಷ ಅಂತಾರೆ ಎಲ್ಲರೂ, ಶಾಸ್ತ್ರದಲ್ಲಿ ಅದನ್ನೇ ಹೇಳ್ತಾರೆ. ಅದರಿಂದ ಈ ಸನ್ನಿಧಾನಕ್ಕೆ ತುಂಬ ಒಳ್ಳೆಯ ಹೆಸರು ಸಿಕ್ಕಲಿ ಅಂತ ನಾನು ಅದೇ ಭಗವಂತನ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ 18 ಮೆಟ್ಟಿಲು ಮತ್ತು ಕರುಪಾಯಿ, ಕರುಪು ಸ್ವಾಮಿ, ಕಡುತ್ತ ಸ್ವಾಮಿ ಎಲ್ಲರೂ ಇದ್ದಾರೆ. ಮತ್ತು 18 ಪಡಿ ಮೇಲೆ ಅಯ್ಯಪ್ಪ, ಸುಬ್ರಹ್ಮಣ್ಯ, ದುರ್ಗಮ್ಮ ಎಲ್ಲರೂ ಇದ್ದಾರೆ. ನೋಡೋದಕ್ಕೆ ಭಾರಿ ಸುಂದರವಾಗಿದೆ. ಎಲ್ಲರೂ ಒಂದು ಸತಿ ಬಂದು ನೋಡಬೇಕಾಗಿರೋ ಸ್ಥಳ. ಧಾರಾಳವಾಗಿ ನೀವು ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲರೂ ಬರ್ಬೋದು. ಎಲ್ಲರಿಗೂ ಇಲ್ಲಿ ವೆಲ್ಕಮ್ ಮಾಡ್ತಾರೆ, ಬಂದು ನೋಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಹೇಮಾವತಿ ನದಿಯ ದಡದಲ್ಲಿರುವ ಈ ಅಯ್ಯಪ್ಪ ದೇವಾಲಯ ಎಷ್ಟು ಸುಂದರವಾಗಿದೆ ಎಂದು ಈ ದೃಶ್ಯಗಳನ್ನು ನೋಡಿದಾಗ ನಿಮಗೆ ಅರ್ಥವಾಗುತ್ತದೆ. ಒಂದು ಕ್ಷಣ ನೀವು ನಿಜವಾಗಿಯೂ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಮುಂದೆ ನಿಂತಿದ್ದೀರಾ ಎಂದು ನೀವು ಆಶ್ಚರ್ಯಪಡಬಹುದು. ಭಗವಾನ್ ಅಯ್ಯಪ್ಪ ಕಲಿಯುಗದ ಪ್ರತ್ಯಕ್ಷ ದೇವರು. ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಷ್ಟು ಶ್ರೇಷ್ಠವಾದ ದೇವರು ಇನ್ನೊಂದಿಲ್ಲ. ಈ ಸ್ಥಳವನ್ನು ತಲುಪುವ ಪ್ರತಿಯೊಬ್ಬ ಭಕ್ತನ ಆಸೆಗಳನ್ನು ಸ್ವಾಮಿ ಅಯ್ಯಪ್ಪ ಪೂರೈಸುತ್ತಾನೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಎಚ್ ಎಸ್ ಸುದರ್ಶನ್ ಅಂತ, ಮಾಜಿ ಪುರಸಭಾ ಮತ್ತು APMC ಅಧ್ಯಕ್ಷ. ಈ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿ ನಾವು ಒಂದು ಕಮಿಟಿ ಮಾಡಿದ್ವು 12/12/2012 ಈ ದೇವಸ್ಥಾನ ಕಟ್ಟಬೇಕು ಅಂತ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಶುರು ಮಾಡ್ದೆ. ಈ ದೇವಸ್ಥಾನ ಕಟ್ಟೋಕ್ಕೆ ಒಂದು 12 ವರ್ಷ ತಗೊಂಡು ಈ ದೇವಸ್ಥಾನ ಶುರು ಮಾಡ್ಬೇಕಾದ್ರೆ ಒಂದು ಅಷ್ಟಮಂಗಳ ಪ್ರಶ್ನೆ ಒಂದು ಮಾಡಿಸ್ತು. ಆ ಅಷ್ಟಮಂಗಳದಲ್ಲಿ ಬಂತು. ಇಲ್ಲಿ ಹಿಂದೆ ಪರಶುರಾಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ಪರಶುರಾಮ ಎಲ್ಲ ಬಂದೋಗಿರೋ ಜಾಗ, ಮತ್ತು ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿರೋ ಜಾಗ, ಬಹಳ ಪವಿತ್ರವಾದ ಜಾಗ ಅಂತ ಅಷ್ಟಮಂಗಳದಲ್ಲಿ ಬಂತು. ಮತ್ತು ಇದು ಶುರು ಮಾಡಿದ್ರೆ ನಿಮ್ಮ ಹೊಳೆನರಸೀಪುರ ಮತ್ತು ಸುತ್ತಮುತ್ತ ಇರುವ ಹಳೆ ದೇವಸ್ಥಾನ, ಪಾಳ್ಬಿದಿರ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಯ್ತದೆ ಅಂತ ಅವತ್ತು ಹೇಳಿದ್ರು ಅಷ್ಟಮಂಗಳದಲ್ಲಿ. ಅದೇ ಸತ್ಯ. ನಮಗೆ ಅದೇ ರೀತಿ ನಮ್ಮ ಹೊಳೆನರಸೀಪುರ ಟೌನು ಮತ್ತು ಸುತ್ತಮುತ್ತ ಎಲ್ಲ 240 ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಿದೆ. ಅದೇ ಒಂದು ಈ ಅಷ್ಟಮಂಗಳದಲ್ಲಿ ಬಂದಿದ್ದ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ರೇವಣ್ಣವರು ಒಂದು HRBCಯಿಂದ ಒಂದು 65 ಲಕ್ಷ ಮತ್ತು ಒಂದು 35 ಲಕ್ಷ
2 ಕಂತಿಲಿ ನಮ್ಮ ದೇವಸ್ಥಾನಕ್ಕೆ ಹಣವನ್ನು ಕೊಡಿಸಿದ್ರು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಮತ್ತು ನಮ್ಮ ಹೊಳೆನರಸೀಪುರದ ತಾಲೂಕಿನ ಎಲ್ಲ ಜನಗಳು ಭಾಳ ಉದಾರವಾಗಿ ಹಣವನ್ನು ಕೊಟ್ಟು ಸುಂದರವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗೋಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ಮೊದಲಿಗೆ ನಮ್ಮ ಹೊಳೆನರಸೀಪುರ ಎಲ್ಲ ಈ ದೇವಸ್ಥಾನಕ್ಕೆ ಯಾರು ಎಲ್ಲ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ಈ ಸ್ವಾಮಿನಾಥನ್ ಶಿಲ್ಪಿಯವರು ಈ ದೇವಸ್ಥಾನವನ್ನು ಒಂದು ಸುಂದರವಾಗಿ ನಮಗೆ ಕಟ್ಕೊಟ್ಟಿದ್ದಾರೆ. ಮತ್ತು ನಟರಾಜು ಮತ್ತು ಸುಮಾರು ಎಲ್ಲ ನಮ್ಮ ಟಿ ಶಿವಕುಮಾರ್ ಅಧ್ಯಕ್ಷರು, ನಮ್ಮ ಕಮಿಟಿ ಸದಸ್ಯರು ಎಲ್ಲ ಶ್ರಮಪಟ್ಟು ಈ ದೇವಸ್ಥಾನವನ್ನು ಸುಂದರವಾಗಿ ಮೂಡುವುದಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ. ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೇನೆ ಈ ಸಂದರ್ಭದಲ್ಲಿ. ನಾನು ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ಟ್ರಸ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರವಿಕುಮಾರ್ ಅಂತ. ಈ ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ಇಷ್ಟೊಂದು ಭವ್ಯವಾದ ಮತ್ತು ಬಹಳ ಪುಣ್ಯಕ್ಷೇತ್ರವಾದ ಹೊಳೆನರಸೀಪುರದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದೀವಿ. ಇದಕ್ಕೆ ಹೊಳೆನರಸೀಪುರದ ಸಮಸ್ತ ನಾಗರಿಕರು, ಹೊಳೆನರಸೀಪುರ ತಾಲೂಕಿನ ಸಮಸ್ತ ನಾಗರಿಕರು ಇದಕ್ಕೆ ತುಂಬ ಸಹಾಯವನ್ನು ನೀಡಿದ್ದಾರೆ. ಎಸ್ಪೆಷಲಿ ನಮ್ಮ ಅಧ್ಯಕ್ಷರಾದ ಟಿ ಶಿವಕುಮಾರ್ ಅವರು ಮುತುವರ್ಜಿಯಿಂದ ಮಾಡಿದ್ದಕ್ಕೋಸ್ಕರ ಇಷ್ಟೊಂದು ಅದ್ಭುತವಾದ ಒಂದು ದೇವಾಲಯ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಯಿತು. ಈ ನಿರ್ಮಾಣದ ಹಿಂದೆ ಎಷ್ಟಿದೆ ಅಂತ ಅಂದರೆ, ನಾವು ಪ್ರಾರಂಭ ಮಾಡಿ ದೇವಸ್ಥಾನವನ್ನು 14 ವರ್ಷ ಆಯಿತು. 14 ವರ್ಷ ಇಷ್ಟು ದೇವಾಲಯ ಆಗೋದಕ್ಕೆ ಕಾರಣ ಏನು ಅಂತ ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತ ಅಂದರೆ, ಇಲ್ಲಿನ ಒಂದು ಶಾಸ್ತ್ರವನ್ನು ಕೇಳಿದಂಥ ಸಂದರ್ಭದಲ್ಲಿ, ಈ ದೇವಾಲಯವನ್ನು ಮಾಡೋಂಥ ಸಂದರ್ಭದಲ್ಲಿ, ಶಾಸ್ತ್ರವನ್ನು ಕೇಳೋಂಥ ಸಂದರ್ಭದಲ್ಲಿ ಅವ್ರು ಹೇಳದಿದ್ದೇನು ಅಂತ ಅಂದರೆ, ಈ ತಾಲೂಕಿನ ಪ್ರತಿಯೊಂದು ದೇವಾಲಯವು ಜೀರ್ಣೋದ್ಧಾರ ಆದ ನಂತರ ಬಂದು ಅಯ್ಯಪ್ಪ ಸ್ವಾಮಿ ಕೂರ್ತಾನೆ ಅನ್ನೋ ಒಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂತದು. ಅದೇ ರೀತಿ ನಾವೆಲ್ಲ ಅವತ್ತಿನ ದಿವಸ ಅಂದ್ಕೊಂಡಾಗ ಇದೆಲ್ಲ ಸುಳ್ಳಿರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಅದು ಸತ್ಯವಾದ ವಿಚಾರ. ನೀವು ಇವತ್ತು ಹೊಳೆನರಸೀಪುರ ತಾಲೂಕಿನ ಯಾವುದೇ ಮೂಲೆಗೆ ಹೋಗಿ ಯಾವುದೇ ದೇವಾಲಯವನ್ನು ನೋಡಿ, ಎಲ್ಲ ದೇವಾಲಯಗಳು ಜೀರ್ಣೋದ್ಧಾರ ಆದಮೇಲೆ ಬಂದು ಅಯ್ಯಪ್ಪ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಪ್ರತೀತಿ ಏನು ಅಂತ ಅಂದರೆ, ನಂಬೂದಿರಿಯವರು ಹೇಳಿದ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಬಿಟ್ಟರೆ ಮತ್ತೊಂದು ದೇವಾಲಯ ಅಷ್ಟೇ ಪಾವಿತ್ರತೆ ಇರುವಂಥ ದೇವಾಲಯ ಅಂತ ಅಂದರೆ ಈ ಹೊಳೆನರಸೀಪುರದ ದೇವಾಲಯ. ನದಿ ಮುಂದ್ಗಡೆನೇ ಇದೆ, ಹಾಗಾಗಿ ಇದರ ಪಾವಿತ್ರತೆ ತುಂಬ ಇದೆ. ಪ್ರತಿ ದಿವಸ ದೇವಾಲಯಕ್ಕೆ ತುಂಬ 100 ಜನ ಭಕ್ತರು ಬರ್ತಾರೆ. ಮತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಬಂದು ಎಲ್ಲ ಇರುಮುಡಿ ಕಟ್ಟಿಸ್ಕೊಂಡು ಬಹಳ ಭಕ್ತಿಯಿಂದ ಇಲ್ಲಿಂದ ಸಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ದೇವಾಲಯದ ಟ್ರಸ್ಟಿಯಾಗಿ ನಾವು ಕೆಲಸ ಮಾಡೋದಕ್ಕೆ ನಮ್ಮದು ಭಾಗ್ಯ ಅಂತ ತಿಳ್ಕೊತೀನಿ. ಧನ್ಯವಾದಗಳು. ಈ ದೇವಾಲಯದ ತಂತ್ರಿವರ್ಯರು ವಾಸ್ತವವಾಗಿ ಶಬರಿಮಲೆಯ ಹಿಂದಿನ ಪ್ರಧಾನ ಅರ್ಚಕ ಬ್ರಹ್ಮಶ್ರೀ VN ವಾಸುದೇವನ್ ನಂಬೂದಿರಿ. ಇಲ್ಲಿರುವ ಅಯ್ಯಪ್ಪ ದೇವರ ವಿಗ್ರಹವು ಶಬರಿಮಲೆಯಲ್ಲಿರುವಂತೆಯೇ ಇದೆ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ, ವಿ ಶ್ರೀನಿವಾಸಯ್ಯ ಅಂತೇಳಿ. ಹೊಳೆನರಸೀಪುರ ದೇವಸ್ಥಾನ ಸೇಮ್ ಶಬರಿಮಲೆ ಹೇಗೆ ಕಟ್ಟಿದಾರೋ ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಕೂಡ ಈ ಥರ ದೇವಸ್ಥಾನವನ್ನು ಯಾರೂ ಮಾಡಿಲ್ಲ. ಸೇಮ್ ಶಬರಿಮಲೆ ಹೇಗಿದೆ, ಶಬರಿಮಲೆಯಲ್ಲಿ ಪಂಪಾ ನದಿ ಮಾತ್ರ ದೂರ ಇದೆ, ಇಲ್ಲಿ ಹೇಮಾವತಿ ನದಿ ದಡದಲ್ಲೇ ಮಾಡಿದ್ದಾರೆ. ಪಂಪಾ ನದಿಗೂ ಹೇಮಾವತಿ ನದಿಗೂ ಏನೂ ಡಿಫ್ರೆನ್ಸ್ ಇಲ್ಲ, ಎರಡೂ ಒಂದೇ ನದಿಗಳ ಥರ. ಅದು ಸ್ವಲ್ಪ ದೂರ ಇದೆ, ಇದು ಹತ್ತಿರ ಇದೆ, ನದಿ ದಡದಲ್ಲಿ ಇದೆ. ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ.
ಇದು ಹೊಳೆ ನರಸೀಪುರ ಅಂಥೇಳಿ. ಇದು ಹೊಳೆ ನರಸೀಪುರ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ನರಸಿಂಹನ ಜಾಗ, ಲಕ್ಷ್ಮೀ ನರಸಿಂಹನ ಜಾಗ. ಲಕ್ಷ್ಮೀ ನರಸಿಂಹ ಏನು ಸ್ಥಾಪನೆ ಆಗಿದ್ದಾನೋ ಆ ಜಾಗದಲ್ಲಿ ಈ ಅಯ್ಯಪ್ಪ ತನ್ನ ಮಗನನ್ನು ಇಲ್ಲಿ ಸ್ಥಾಪನೆ ಅವನೇ ಮಾಡಿಸ್ಕೊಂಡಿರ್ತಕ್ಕಂಥ ಜಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ವೆರಿ ಗುಡ್ ಆಗಿ ಈ ದೇವಸ್ಥಾನವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಆ ಅಯ್ಯಪ್ಪ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆಶಯಿಸ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಪವಿತ್ರ ದೇವಾಲಯವನ್ನು ನಾನು ಎಷ್ಟೇ ವರ್ಣಿಸಿದರೂ ಅದರ ಸುಂದರವಾದ ನೈಸರ್ಗಿಕ ದೃಶ್ಯಾವಳಿ ಪದಗಳಿಗೆ ಮೀರಿದ್ದು. ಶರಣಮಯ್ಯಪ್ಪ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್, ಹೊಳೆ ನರಸೀಪುರ. ಇದು ಸರಿಸುಮಾರು ಒಂದು 34 ವರ್ಷಗಳಿಂದ ನಡೆದಂಥ ಹಿರಿಯ ಗುರುಸ್ವಾಮಿಗಳಾದ ಲಿಂಗಣ್ಣ ಸ್ವಾಮಿಗಳು ಮತ್ತು ಮಲ್ಲೇಸ್ವಾಮಿಗಳು ಮತ್ತು ಶ್ರೀ ದಿವಂಗತರಾದ ಕೃಷ್ಣಪ್ಪ ಸ್ವಾಮಿಗಳು ಮತ್ತು ಇವರೆಲ್ಲರ ಭಕ್ತರ ಸಹಕಾರದಿಂದ ಈ ನೂತನ ಅಯ್ಯಪ್ಪ ಸ್ವಾಮಿ ದೇವಾಲಯ 2025ನೇ ಇಸವಿ ಮಾರ್ಚಿ ತಿಂಗಳಿನಲ್ಲಿ ಲೋಕಾರ್ಪಣೆಗೊಂಡಿದೆ. ಇಲ್ಲಿನ ವೈಶಿಷ್ಟ್ಯ ಏನೆಂದರೆ, ಈ ನದಿ ಹೇಮಾವತಿ ನದಿ ತೀರದ ದಡದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪಶ್ಚಿಮಾಭಿಮುಖವಾಗಿ ಅಲಂಕೃತಗೊಂಡಿರ್ತಾರೆ. ಮತ್ತು ಇಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅದೇ ರೀತಿಯಲ್ಲಿ ನಿರ್ಮಾಣಗೊಂಡಿರುತ್ತಾರೆ. ಮತ್ತು ಇಲ್ಲಿ ಬಾಲ ಅಯ್ಯಪ್ಪನಾಗಿ ಹೆಸರು ಹೊಂದಿರುತ್ತಾರೆ. ಪರಶುರಾಮರು ನಡೆದಾಡಿದಂಥ ಜಾಗ ಇದು. ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಜಾಗದಲ್ಲಿ ಪವಿತ್ರವಾದ ಅಯ್ಯಪ್ಪ ಸ್ವಾಮಿ ಇದೆ. ಮತ್ತು ತುಂಬ ಇಲ್ಲಿ ಭಕ್ತರಿಗೆ ಬಂದು ಹೋಗಲಿಕ್ಕೆ ಎಲ್ಲ ಅವಕಾಶ ಇದೆ. ಎಲ್ಲರೂ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್, ಹೊಳೆ ನರಸೀಪುರ, ಹಾಸನ ಜಿಲ್ಲೆ, ಕರ್ನಾಟಕದ ಈ ಭಾಗದಲ್ಲಿ ಹೇಮಾವತಿ ನದಿ ತೀರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯವರ ದೇವಸ್ಥಾನ ಈ ಮಾರ್ಚ್ 11 ಮತ್ತು 12ನೇ ತಾರೀಕು ಪ್ರತಿಷ್ಠಾಪನೆಯಾಗಿದೆ. ಈ ಪ್ರತಿಷ್ಠಾಪನೆಯನ್ನು ಶ್ರೀ ವಾಸುದೇವ ನಂಬೂದಿರಿ ಅವರು ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ನೆರವೇರಿಸ್ಕೊಟ್ರು. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಶ್ರೀ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯವರು ಎದುರುಗಡೆ ಕಾಂತಮಲೆ ಬೆಟ್ಟಗಳ ಪರಿಸರದಲ್ಲಿದ್ದು, ಆ ಬೆಟ್ಟ ಗುಡ್ಡಗಳನ್ನ ಏನಂತ ತಂದೆಯ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ ಅಂತ ಅಂದ್ಕೊತೀವಿ. ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯವರು ಪಶ್ಚಿಮಾಭಿಮುಖವಾಗಿ ನೆಲೆಸಿದ್ದು. 18 ಮೆಟ್ಟಿಲುಗಳಿದೆ. ಎದುರುಗಡೆ ಹೇಮಾವತಿ ನದಿ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಹರಿತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯವರು ನದಿ ಅಂದರೆ ತಾಯಿಯನ್ನು ನೋಡ್ತಾ ಇದ್ದಾರೆ ಪಶ್ಚಿಮಾಭಿಮುಖವಾಗಿ. ಅದು ಇಲ್ಲಿನ ವಿಶೇಷತೆ. ಮತ್ತು ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಂತೆ ಶ್ರೀ ಅಯ್ಯಪ್ಪ ಸ್ವಾಮಿಯವರು ಅಂದ ಕಾಲದಲ್ಲಿ ಇಲ್ಲಿ ಈ ಪರಿಸರವನ್ನು ನೋಡಿ ಇಷ್ಟಪಟ್ಟು ಇಲ್ಲಿ ನೆಲೆಸಿ ಹೋಗಿದ್ದಾರೆ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಅದರಂತೆ ಈಗ ಈ ಸ್ಥಳದಲ್ಲಿ ಅವರು ನೆಲೆ ನಿಲ್ಲೋದಕ್ಕೆ ಒಂದು ಟ್ರಸ್ಟ್ನ, ಈ ಹೊಳೆನರಸೀಪುರದ ಸಾವಿರಾರು ಜನ ಕಾರ್ಯಕರ್ತರುಗಳು, ಒಂದು ರೀತಿಯ ಭಕ್ತಾದಿಗಳು ಎಲ್ಲರನ್ನು ಕೂಡಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಈ ಸುಮಾರು 14 ವರ್ಷಗಳ ಕಾಲ ಈ ದೇವಸ್ಥಾನದ ನಿರ್ಮಾಣ ಕಾರ್ಯಗಳು ನಿಧಾನಗತಿಯಲ್ಲಿ ನೆರವೇರಿಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಪ್ರತಿಷ್ಠಾಪನೆ ಆಗಿರೋವಂಥದ್ದು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನಗಳಿಗೂ ಕೂಡ ತುಂಬ ಸಂತೋಷಕರವಾದಂಥ ವಿಚಾರ. ಇಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು, ಇಲ್ಲೇನಪ್ಪ ಅಂತಂದರೆ ವಿಶೇಷವಾಗಿ ಹೆಣ್ಮಕ್ಳು ಕೂಡ ಮಹಿಳೆಯರು ಕೂಡ ಎಲ್ಲರೂ ಬಂದು ದರ್ಶನ ಮಾಡೋವಂಥ ಅವಕಾಶ ಇದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 9:30 ತನಕನೂ ವಿಶೇಷ ಪೂಜಾ ಕಾರ್ಯಗಳು, ಅಭಿಷೇಕಗಳು ಎಲ್ಲ ನಡೆಯುತ್ತೆ. ಮತ್ತು ಸಂಜೆ 6 ಗಂಟೆಯಿಂದ 8:30 ತನಕ ಪೂಜಾ ಕಾರ್ಯಗಳು ನಡೀತಾ ಹೋಗುತ್ತೆ. ತದನಂತರ ಹರಿವಾಸನ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರತಿ ಶನಿವಾರ ಬುಧವಾರ ವಿಶೇಷವಾಗಿ ಅಷ್ಟಾಭಿಷೇಕ ಪೂಜೆಗಳು, ಪ್ರಸಾದ ವಿನಿಯೋಗ, ಭಜನಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ. ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಬಂದು ಭಾಗವಹಿಸಿ ತುಂಬ ಖುಷಿಪಟ್ಟು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗ್ತಾವ್ರೆ. ಇದೇ ರೀತಿಯಲ್ಲಿ ಪ್ರಚಾರ ಆಗಿ ನಮ್ಮ ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದನೂ ಕೂಡ ಇಲ್ಲೆಲ್ಲ ಬಂದು ಇಲ್ಲಿದ್ದ ಸ್ವಾಮಿಯವರ ದರ್ಶನ ಪಡೆದು ಈರುಮುಡಿ ಹೊತ್ಕೊಂಡು ಬರ್ಬೋದು. ಈರುಮುಡಿ ಹೊತ್ತು ಬಂದು ಅಲ್ಲಿ ಶಬರಿಮಲೆಯಲ್ಲಿ ಯಾವ 5 ದಿವಸ ಪ್ರತಿ ತಿಂಗಳು
ಪೂಜೆಗಳು ನಡೀತಾ ಇರ್ತದೆ. ಅಲ್ಲಿ ಯಾವತ್ತು ಓಪನ್ ಆಗಿರುತ್ತೆ ಆ ದಿನಗಳಲ್ಲಿ ಇಲ್ಲಿ 18 ಮೆಟ್ಲುಗಳನ್ನು ಹತ್ತಿ ಬಂದು ಅಭಿಷೇಕ ಮಾಡಿಸಿ ನೈವೇದ್ಯ ಮಾಡಿಸಿ ಮಾಡೋವಂಥ ವ್ಯವಸ್ಥೆಗಳು ಇಲ್ಲೂ ಕೂಡ ಇದೆ. ಶಬರಿಮಲೆಗೆ ಹೋಗ್ಲಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ, ಆಗದೇ ಇರೋವಂಥವ್ರು ಕೂಡ ಇಲ್ಲಿ ನಮ್ಮ ಅಯ್ಯಪ್ಪ ದರ್ಶನವನ್ನು ಮಾಡಿ ಆ ಪುಣ್ಯವನ್ನು ಪಡ್ಕೋಬೋದು ಇಲ್ಲಿ. ಅದೇ ಒಂದು ದೊಡ್ಡ ವಿಶೇಷವಾದಂಥ ಇಲ್ಲಿ ನಮಗೆಲ್ಲ ಖುಷಿ ಕೊಡೋವಂಥ ವಿಚಾರ. ಈ ಸನ್ನಿಧಾನದಲ್ಲಿ ಟ್ರಸ್ಟ್ನಲ್ಲಿ ತುಂಬ ನಮ್ಮ ಅಧ್ಯಕ್ಷರಾದಂಥ ಟಿ ಶಿವಕುಮಾರ್ ಅವರು ಈ ದೇವಾಲಯ ನಿರ್ಮಾಣದಲ್ಲಿ ಹೆಚ್ಚಿನ ಶ್ರಮ ವಹಿಸಿರ್ತಾರೆ. ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರತಕ್ಕಂಥ HD ರೇವಣ್ಣನವರು, ಅವ್ರ ಕುಟುಂಬದವರು ಕೂಡ ಹೆಚ್ಚಿನ ಸರ್ಕಾರದ ಅನು ಯೋಜನೆಗಳನ್ನೆಲ್ಲ ತಂದು ಹಣವನ್ನು ಕೊಟ್ಟು ಇಲ್ಲಿಂದ ಸರ್ಕಾರದಿಂದ ನೆರವೇರಿಸ್ಕೊಟ್ಟಿದ್ದಾರೆ. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರುಗಳು ಕೂಡ ಪ್ರತಿಯೊಬ್ಬರ ಸಹಕಾರದಿಂದ ಇದು ನೆರವೇರ್ಕೊಂಡು ಬಂದಿದೆ. ಈಗ ವಿಶೇಷವಾಗಿ ಪೂಜಾ ಕಾರ್ಯಗಳು ನಡಿಬೇಕು. ಈ ಪೂಜಾ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯೋಕ್ಕೋಸ್ಕರ ಸಾರ್ವಜನಿಕವಾಗಿ ಎಲ್ಲರೂ ಸಹಕಾರ ಕೊಟ್ಟು ಬಂದು ದೇವರ ದರ್ಶನ ಪಡ್ಕೊಂಡು ಕೃಪೆಗೆ ಪಾತ್ರರಾಗಬೇಕಂತ ಈ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯ. ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ.